मन्वन्तरे कलियुगे प्रथमपादे जम्बुद्वीपे भरतखण्डे भरतवर्षे मेरु दाक्षिण्यद्भागे श्रीशैलश्च पश्चिमप्रदेश युगान ओं करुणा ओं अहिष्कारण् भोगादि पुरुषार्थ
ವಿಷ್ಣು ಶಿವನನ್ನು ಸ್ತುತಿಸಲಾಗಿ ಜಗದುದ್ಭವವಾದ ಮಹಾದೇವನು ಪ್ರತ್ಯಕ್ಷನಾದನು. ಆಗ ವಿಷ್ಣು ಶಿವನ ಪಾದಗಳ ಮೇಲೆ ಬಿದ್ದು ಬೇಡಿಕೊಂಡನು. ದೇವಾದಿದೇವ, ಕರುಣಾ ಸಮುದ್ರನೇ, ಅನಾಥನಾಥನೇ, ದೀನಬಂಧುವೇ, ಶ್ರೀ ಶಂಕರನೇ, ನನ್ನನ್ನು ಕಾಪಾಡು ಎಂದು ಕೇಳಿದಾಗ ಶಿವನು ವಿಷ್ಣುವಿನ ಪ್ರಾರ್ಥನೆ ಕೇಳಿ ಹೀಗೆ ಹೇಳಿದನು. ಎಲ್ಲೋ ವಿಷ್ಣುವೇ, ದೈವವೆಂದು ಸುಮ್ಮನೆ ಕುಳಿತರೆ ಯಾವ ಕೆಲಸವೂ ಆಗುವುದಿಲ್ಲ. ಅದಕ್ಕೆ ತಕ್ಕಂತೆ ಪ್ರಯತ್ನವೂ ಮಾಡಬೇಕಾಗುತ್ತದೆ. ಸುಮ್ಮನೆ ನೀನು ಅಡಗಿ ಕೂತರೆ ಆಗುವುದೇನು? ಆದ್ದರಿಂದ ನೀನೀಗ ದೈತ್ಯರ ಭಯ ನಿಮೋಚನೆಗಾಗಿ ವರದಶಂಕರ ವ್ರತವನ್ನು ಆಚರಿಸು, ನಿನ್ನ ಭಯ ನಿವಾರಣೆಯಾಗುವುದು ಎಂದು ಹೇಳಿದನು. ಆಗ ಶ್ರೀ ವಿಷ್ಣು ವರದಶಂಕರ ವ್ರತದ ವಿಧಾನವನ್ನು ಹೇಳಿದನು. ಆ ವ್ರತವು ಬೇಕಾದ ದಿನಗಳಲ್ಲಿ ಮಾಡಬಹುದು. ಆ ವ್ರತ ಮಾಡುವ ದಿನದಲ್ಲಿ ಮನೆಯಲ್ಲಿ ಮಂಟಪ ರಚಿಸಿ ತಳಿರು ತೋರಣದಿಂದ ಅಲಂಕರಿಸಿ ಆ ಮಂಟಪದ ಮಧ್ಯದಲ್ಲಿ ಮಂಚವನ್ನು ಹಾಕಿ ಅದರ ಮೇಲೆ ತುಂಬಿದ ಕಲಶವನ್ನಿಟ್ಟು ಕಲಶದ ಮೇಲೆ ಅಕ್ಕಿಯನ್ನು ತುಂಬಿ ಒಂದು ಹರುವಾದ ಪಾತ್ರೆಯನ್ನಿಟ್ಟು ಶ್ರೀ ವರದಶಂಕರ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು. ಹಾಗೂ ಶಿವನನ್ನು ಆಹ್ವಾನಿಸಿ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಪೂಜೆಯಾದ ಬಳಿಕ ಪ್ರಸನ್ನನಾದ ಶ್ರೀ ವರದಶಂಕರನ ಮೂರ್ತಿಯನ್ನು ಭಕ್ತಿಯಿಂದ ಎಲ್ಲರೂ ನಮಿಸಿ ಸ್ತುತಿಸಿ ಸಕ್ಕರೆ, ತುಪ್ಪು, ದ್ರಾಕ್ಷಿ, ಗೋದಾಮು, ಗೋಚೂರ್ಣ, ಬಾಳೆಹಣ್ಣು ಇವುಗಳಿಂದ ನೈವೇದ್ಯವನ್ನು ಮಾಡಬೇಕು. ಆಮೇಲೆ ಮಂತ್ರಾಕ್ಷರವನ್ನು ಚೆಲ್ಲಿ ಪೂಜೆಯನ್ನು ಮುಗಿಸಬೇಕು. ಇಷ್ಟಾದ ಬಳಿಕ ಈ ಶಿವನ ನೈವೇದ್ಯವನ್ನು 3 ಭಾಗ ಮಾಡಿ, ಒಂದು ಭಾಗ ಆಚಾರ್ಯರಿಗೆ, ಮತ್ತೊಂದು ಭಾಗವನ್ನು ವ್ರತ ಮಾಡಿದವರಿಗೆ, 3ನೇ ಭಾಗವನ್ನು ಕಥೆಯನ್ನು ಕೇಳಲು ಬಂದ ಯಾವತ್ತೂ ಜನರಿಗೆ ಹಂಚಬೇಕು. ಆ ಬಳಿಕ ಮಹೇಶ್ವರರನ್ನು, ಇಷ್ಟ ಮಿತ್ರರನ್ನು ಮೃಷ್ಟಾನ್ನದಿಂದ ಸಂತೋಷಪಡಿಸಬೇಕು. ಹೀಗೆಂದು ಶಿವನು ವಿಷ್ಣುವಿಗೆ ಶ್ರೀ ವರದಶಂಕರ ವ್ರತದ ವಿಧಾನವನ್ನು ಹೇಳಿದನು. ಹೀಗೆ ವಿಷ್ಣು ಆವಾಗ ಯಾವ ಪದಾರ್ಥ ದೊರೆಯುತ್ತವೆ ಆ ಪದಾರ್ಥಗಳಿಂದ ವ್ರತವನ್ನು ಮಾಡಬೇಕು. ಹೀಗೆ ಶಿವನು ಇಷ್ಟೆಲ್ಲ ಹೇಳಿ ಅಂತರ್ಯಾಮಿ ಆದ ಮೇಲೆ ವಿಷ್ಣು ವಿಧಿವತ್ತಾಗಿ ಶ್ರೀ ವರದಶಂಕರ ವ್ರತವನ್ನು ಮಾಡಿದನು. ವ್ರತವು ಪೂರ್ತಿಯಾದ ಮೇಲೆ ಶ್ರೀ ವರದಶಂಕರನ ಈ ಕಥೆಯನ್ನು ಕೇಳಿ ವಿಷ್ಣು ಸಂತೋಷಪಡಿಸಿ ಕಥೆಯು ಮುಗಿದೊಡನೆ ಶ್ರೀ ವರದಶಂಕರನ ನೈವೇದ್ಯವನ್ನು ವಿಷ್ಣು ಎಲ್ಲರಿಗೆ ಹಂಚಿ ತಾನೂ ಸೇವಿಸಿ ಸಂತೋಷಗೊಂಡನು. ಆಮೇಲೆ ಪ್ರಸನ್ನನಾದ ವರದಶಂಕರನು ಹೀಗೆ ಹೇಳಿದನು. ವಿಷ್ಣು, ನಿನ್ನ ಭಕ್ತಿಯ ವ್ರತಕ್ಕೆ ಸಂತೋಷಗೊಂಡಿದ್ದೇನೆ. ವರವನ್ನು ಬೇಡು. ನೀನು ಮಾಡಿದಂತೆ ಜಗತ್ತಿನಲ್ಲಿ ಯಾರು ಈ ವ್ರತವನ್ನು ಮಾಡುವರೋ ಅವರು ಸಕಲ ಮನೋರಥಗಳನ್ನು ಪೂರ್ಣ ಮಾಡುವರು. ಹಾಗೂ ನಿನ್ನ ವ್ರತವು ಈ ಜಗತ್ತಿಗೆ ಆದರ್ಶವಾಗಲಿ. ಇದು ನಾನೀಗ ನಿನಗೆ ದುಷ್ಟ ದೈತ್ಯರ ವಿನಾಶಕ್ಕಾಗಿ ಸುದರ್ಶನ ಚಕ್ರವನ್ನು ಕೊಡುತ್ತೇನೆ ಎಂದನು. ಆಗ ಶ್ರೀ ವರದಶಂಕರವರ ಪ್ರಸಾದದಿಂದ ವೈಕುಂಠ ಸಿಂಹಾಸನವನ್ನು ಏರಿ ಷಣ್ಮುಖನು ಅಗಸ್ತ್ಯನಿಗೆ ಶ್ರೀ ವರದಶಂಕರ ಕಥೆಯನ್ನು ನಿರೂಪಿಸಿದನು. ಆದ್ದರಿಂದ ಅಗಸ್ತ್ಯ ಮಹಾಮುನಿಯೇ, ನಾನೀಗ ನಿಮಗೆ ವರದಶಂಕರ ವ್ರತವನ್ನು ಮಾಡಿ ಮುಕ್ತಿ ಭಾಗಿಯಾಗೆಂದು ಷಣ್ಮುಖನು ಹೇಳಿದ ವರದಶಂಕರ ಕಥೆಯನ್ನು ಸೂತಪೌರ್ಣಿಕನು ಶೌನಿಕಾದಿ ಮುನಿಗಳಿಗೆ ಶ್ರುತಿಪಡಿಸಿದಂತೆ ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವರದಶಂಕರ ವ್ರತದ ಮಹಿಮೆ 1ನೇ ಅಧ್ಯಾಯ ಸಮಾಪ್ತಿ. ಜೈ ಮಂಗಲಂ ಜಯನಂ ಪಾರ್ವತಿ ಶಿವ ಹರ ಹರ ಮಹಾದೇವ. ಪತ್ರಿ ತೆಗೆದು ಹೂ ತೆಗೆದು ನಮಃ ಶ್ರೀ ಪ್ರದಕ್ಷಿಣಂ ಕರೋಯಾಮಿ ಪ್ರಸೀದ ಪರಮೇಶ್ವರ ಶ್ರೀ ವರದಶಂಕರ ನಮಃ ಪ್ರದಕ್ಷಿಣಂ ಸಮರ್ಪಯಾಮಿ. ಇವತ್ತಿ ಕುಕುಮ ಅರಿಶಿನ ಪತ್ರಿ ಸ್ಥಿರವಾಗುವುದು. ಲೋಕದಲ್ಲಿ ಯಾರು ಈ ವ್ರತವನ್ನು ಆಚರಿಸುವರೋ ಅವರಿಗೆ ಸಂತತ ಧನಧಾನ್ಯ ಸಂಪತ್ತು ಸಮೃದ್ಧಿ. ಬಂಜೆಯಾದವಳು ಭಕ್ತಿಪೂರ್ವಕವಾಗಿ ಈ ವ್ರತವನ್ನು ಮಾಡಿದಲ್ಲಿ ಮಕ್ಕಳನ್ನು ಪಡೆಯುವಳು. ಹಾಗೆ ನಾರಿಯರು ಸುಪುತ್ರನನ್ನು ಪಡೆದು ಧನ್ಯರಾಗುವರು. ವಿದ್ಯಾರ್ಥಿಗಳು ಈ ವ್ರತವನ್ನು ಚರಿಸಿ ಸಫಲ ಮನೋರಥರಾಗುವರು. ವೀರರು ಜಯಶಾಲಿಗಳಾಗುವರು. ಒಟ್ಟಾರೆ ಈ ವ್ರತವು ಕಲಿಯುಗದಲ್ಲಿ ಕಾಮಧೇನುಷಿಗಳಾದಂತಹ ಶೌನಿಕರೇ, ಪೂರ್ವಕಾಲದಲ್ಲಿ ವಸು ಎಂಬುವನ ಮಗನು ಕುಬೇರನೆಂಬುವನು ಲೋಕವಿಖ್ಯಾತನಾಗಿದ್ದನು. ಅವನು ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಬೇಡಿದನು. ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಅವನಿಗೆ ಮಹಾದೈಶ್ವರ್ಯಯುಕ್ತವಾದ ಲಂಕಾ ರಾಜ್ಯವನ್ನು ಕೊಟ್ಟು ಪುಷ್ಪಕವೆಂಬ ವಿಮಾನವನ್ನು ದಯಪಾಲಿಸಿದ್ದನು. ಹಾಗೆ ಇದನ್ನು ನೋಡಿ ಬಲಶಾಲಿಗಳಾದ ನಾವು ಈ ಜೀವನ ಜೀವಿಸಬೇಕೇ, ಈ ನಮ್ಮ ಜೀವನಕ್ಕೆ ಧಿಕ್ಕಾರ ಎಂದು ನುಡಿಯಲಾಗಿ
ಬಂಧುಗಳೇ, ನೀವು ಆಡುವುದು ಯೋಗ್ಯವಾಗಿದೆ. ಆದರೆ ನಾವು ಪರರ ಸಂಪತ್ತನ್ನು ನೋಡಿ ಆಸೆ ಪಟ್ಟುಕೊಳ್ಳಬಾರದು, ಮಾಡಬೇಕು. ಅಂತಹ ಮಹಾವೈಭವ ನಮಗೆ ದೊರೆಯಬೇಕಾದರೆ ನಾವು ಜಗದಾದಿ ದೇವನಾದ ಮಹಾದೇವನನ್ನು ಕುರಿತು ತಪಸ್ಸನ್ನು ಆಚರಿಸೋಣ. ಶಿವನ ಅನುಗ್ರಹವಿಲ್ಲದೆ ಈ ಜಗತ್ತಿನಲ್ಲಿ ಹುಲ್ಲು ಕಡ್ಡಿಯು ಸಹಿತ ಅಳುಗಾಡಲಾರದು. ಆದ್ದರಿಂದ ನಾನು ದೇವಾದಿ ದೇವನಾದ ಶಂಕರನನ್ನು ತಪಸ್ಸಿನಿಂದ ಒಲಿಸಿ ಬೇಕಾದ ಸಂಪತ್ತನ್ನು ಪಡೆಯುವನು ಎಂದು ರಾವಣನು ತಪಸ್ಸಿಗೆ ಹೊರಟನು. ಆಗ ರಾವಣನು ಗೋಕರ್ಣ ಮಹಾಕ್ಷೇತ್ರಕ್ಕೆ ಬಂದು ಉಗ್ರವಾದ ತಪಸ್ಸು ಮಾಡಿದನು. ಹೇಳುತ್ತಾ ನೀನು ಆ ವ್ರತವನ್ನು ಮಾಡಿ ಭಾಗ್ಯಶಾಲಿಯಾಗು ಎಂದು ಉಪದೇಶಿಸಿದನು. ಆಗ ಅಗಸ್ತ್ಯನೇ ಈ ಪ್ರಕಾರವಾಗಿ ದಧೀಚಿಯು ಕುಬೇರನಿಗೆ ವರದಶಂಕರ ವ್ರತವನ್ನು ಆಚರಿಸಬೇಕೆಂದು ಆ ವ್ರತದ ವಿಧಾನವನ್ನು ತಿಳಿಸಿ ಹೊರಟು ಹೋದನು. ಆ ಬಳಿಕ ಕುಬೇರನು ಭಕ್ತಿಪೂರ್ವಕವಾಗಿ ಹೃದಯಾರದಿಂದ ಶ್ರೀ ವರದಶಂಕರ ವ್ರತವನ್ನು ಪೂರ್ಣ ಮಾಡಿ, ಆದ್ದರಿಂದ ಸಂತೋಷನಾದ ಶ್ರೀ ವರದಶಂಕರನು ಪ್ರಸನ್ನನಾಗಿ, ವತ್ಸ ಕುಬೇರ, ನಿನ್ನ ವ್ರತನಿಷ್ಠೆಗೆ ನಾನು ಒಲಿದು ಪ್ರಸನ್ನನಾಗಿದ್ದೇನೆ. ಅಗೋ, ನಿನಗಾಗಿ ಉತ್ತರ ದಿಕ್ಕಿನಲ್ಲಿ ಅಲಕ ಎಂಬ ಪಟ್ಟಣ ನಿರ್ಮಾಣವಾಗಿದೆ. ನೀನು ಆ ಅಲಕ ಸಾಮ್ರಾಜ್ಯದ ಪಟ್ಟವನ್ನೇರಿ ದಿಶಾಧಿಪತಿಯಾಗಿ, ಯಕ್ಷರಾಜನಾಗಿ, ನವನಿಧಿಯಾಗಿ, ಸ್ವಾಮಿಯಾಗಿ, ಅಜರಾಮರನಾಗಿ, ಚಿರಕಾಲ ದಿವ್ಯ ಭಾಗಿಯಾಗಿ ಲಂಕಾದ ಕಾಡಾರಣ್ಯಕ್ಕೆ ಪ್ರವೇಶಿಸಿದನು. ಹೀಗೆ ವಿಪತ್ತಿಗೀಡಾದ ರಾಜನು ತನ್ನ ಹೆಂಡತಿಗೆ ಹೀಗೆ ಹೇಳಿದನು: ಪ್ರಿಯ ಸತಿಯೇ, ನಮಗೆ ದುಃಖವು ಏಕೆ ಪ್ರಾಪ್ತವಾಯಿತು? ನಾವೀ ಭಯಂಕರ ಅರಣ್ಯದಲ್ಲಿ ಕಾಲವನ್ನು ಹೇಗೆ ಕಳೆಯಬೇಕು? ನನ್ನ ನೇತ್ರಗಳು ಏಕೆ ಕಾಣದಾದವು? ನಮ್ಮ ರಾಜ್ಯ ಶತ್ರು ಸ್ವಾಧೀನವಾಗಲು ಕಾರಣವೇನು? ಹೀಗೆ ಚಿಂತಿಸಿದನು. ಆಗ ಅದು ಮುಂದಾಗುವುದು ಈಶ್ವರ ಇಚ್ಛೆ ಎಂದು ಹೆಂಡತಿಯು ಗಂಡನನ್ನು ಸಮಾಧಾನಪಡಿಸಿದಳು. ಆಗ ಅಗಸ್ತ್ಯ ಮಹಾಮುನಿಯು ಅಂತಾಡಿದ ತನ್ನ ಪತ್ನಿಯ ಮಾತಿಗೆ ಹಾಗೆಯೇ ಆಗಲಿ ಎಂದು ಜಯರಾಜನು ಒಪ್ಪಿಕೊಂಡು ಮುಂದೆ ನಡೆದನು. ಆಶ್ರಮಕ್ಕೆ ಬಂದರು. ಅಲ್ಲಿ ಪ್ರಿಯರೇ, ಪೂಜ್ಯರಾದಂಥ ಇಲ್ಲಿ ಇರುವಂಥ ವಾಮದೇವ ಮಹಾಮುನಿಗಳನ್ನು ವಂದಿಸಿರಿ ಎಂದು ಹೇಳಿದಳು. ಆಗ ವಾಮದೇವ ಮುನಿಯು ಜಯರಾಜನು ರಾಜಭ್ರಷ್ಟನಾಗಿ ಬಂದದ್ದನ್ನು ಕೇಳಿ, ರಾಜನೇ, ನೀನು ಪತ್ನಿ ಸಮೇತವಾಗಿ ಈ ಕಾಡಾರಣ್ಯಕ್ಕೆ ಬಂದ ಕಾರಣವೇನು ಎಂದು ಕೇಳಿದರು. ಆಗ ಮಹಾಸ್ವಾಮಿ, ನಾವು ಪೂರ್ವ ಕರ್ಮಕ್ಕೆ ಅನುಸರಿಸಿ ನಾನು ಕ್ರೂರನಾಗಿದ್ದೇನೆ. ಶತ್ರುಗಳು ಸಮಯ ಸಾಧಿಸಿ ನಮ್ಮ ರಾಜ್ಯವನ್ನು ಅಪಹರಿಸಿದ್ದಾರೆ. ರಾಜಭ್ರಷ್ಟನಾಗಿದ್ದೇನೆ ಎಂದನು. ಆಗ ರಾಜನೇ, ಯಾವ ಮಹಾದೇವನನ್ನು ಭಜಿಸಿ ಎಲ್ಲರೂ ಸುಖಿಗಳಾಗುವರೋ, ಯಾವನು ಸರ್ವ ಪ್ರಾಣಿಗಳ ದುಃಖ ಪಡುತ್ತಾರೆ ಎಂದರು. ಆಗ ಭೂಸ್ವಾಮಿ ವಾಮದೇವ ಮಹಾಮುನಿಯವರೇ ಶ್ರೀ ಸಾಧನು. ಆಗ ದೇವಾದಿದೇವ, ಕರುಣಾಸಾಗರ, ಅನಾಥ ಬಾಂಧವ, ಅಪನಾಶಕ, ಜಗತ್ತುತ್ಪನ್ನಕ್ಕೆ ನೀನೇ ಕಾರಣ. ನಿನ್ನ ಪಾದ ಕಮಲದಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಯಾವಾಗಲೂ ಸ್ಥಿರವಾಗಿರಲಿ. ನಿನಗೆ ನನ್ನ ಅನಂತ ನಮಸ್ಕಾರಗಳೆಂದು ಸ್ತೋತ್ರ ಮಾಡಲಾರಂಭಿಸಿದನು. ಆಗ ಕೊನೆಗೆ ಶಿವ ಮುಕ್ತಿಯನ್ನು ಪಡೆದನೆಂದು ಷಣ್ಮುಖನು ಅಗಸ್ತ್ಯನಿಗೆ ಈ ಭಕ್ತಿಮಯ ಚರಿತ್ರೆಯನ್ನು ಬಹು ಸರಸವಾಗಿ ಬೋಧಿಸಿದನು. ಸದ್ಗುರುವಿನ ಮೇಲೆ ಸಾಡಿರಿ, ಹೂವ ಸೂರಿರಿ, ಕ್ಷಣ ಬಂದು ಹೂವ ಸೂರಾಡಿರಿ, ಹುಟ್ಟಿದ ಕ್ಷಣ ಬಂದು ದೇವರೆಂದೆನಿಸಿದ ಜೀವನ್ ಮುಕ್ತನ ಮೇಲೆ. ಸದ್ಗುರುವಿನ ಮೇಲೆ ಶ್ರೀ ಸಾಂಬನ ಮೇಲೆ
ಹೂವ ಸೊಡೆಯಿರಿ. ಒಳ ಹೊರಗೆನ್ನದೆ ಹೊಳೆಯುವ ಚಿಜ್ಯೋತಿಗೆ, ಒಳ ಹೊರಗೆನ್ನದೆ ಹೊಳೆಯುವ ಜಗಂ ಜ್ಯೋತಿ. ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ. ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅನುದಿನ ಗುರುವಿನ ಅನುರಾಗದ ಭಕ್ತಿಯಲೆ, ಅನುದಿನ ಗುರುವಿನ ಅನುರಾಗದ ಭಕ್ತಿಯಲೆ, ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ. ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ. ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾನಾ ಜನ್ಮದ ಕತ್ತಲೆಯ ಕಳೆದುಳಿದ ಮೇಲೆ ಮಾನವ ಜನ್ಮದ ಬೆಳಕಿಲೆ, ಹೀನ ವಿಷಯದಾಶೆ ಹಿಂದುಳಿದು ಗುರುವಿಗೆ, ಹೀನ ವಿಷಯದಾಶೆ ಹಿಂದುಳಿದು ಗುರುವಿಗೆ, ಜ್ಞಾನವೇ ಪೂರ್ಣಂ ಜಗಂ ಜ್ಯೋತಿ. ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾನೇ ಎಂಬುದು ಬೇಡರಿ, ನರಕವೇ ಪ್ರಾಪ್ತಿ ಜ್ಞಾನಿಗಳೊಡಗೂಡಿರಿ. ಸ್ವಾನುಭವದ ಸುಖ ತಾನೇ ಕೈ ಸೇರುವುದು, ಸ್ವಾನುಭವದ ಸುಖ ತಾನೇ ಕೈ ಸೇರುವುದು. ಅನುಭವಿ ಗುರುವಿಗೆ ಮನ ಮುಟ್ಟಿ ಬೆಳಗಿರಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ. ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅಷ್ಟವರ್ಣದ ಸ್ಥಳವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟನ ಗುರುಯ ಮಗ ಮಾಡಿದ ಫಲದಿಂದ, ಕೊಟ್ಟನ ಶಿವಯ ಮಗ ಮಾಡಿದ ಫಲದಿಂದ, ಹುಟ್ಟಿದ ಮಗನ ಸರಸಿರನೆಂದು ಕರೆಯಿರಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ. ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ. ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಓಂ ಚೈತನ್ಯಂ ಶಾಶ್ವತಂ ಓಮಾತೀತಂ ನಿರಂಜನಂ ಜ್ಞಾನಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶರಣಮೂರ್ತು ಶರಣೋ ಭುನಕ್ತು ಸ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. जय मंगलम जय नमः पार्वती शिव हर हर महादेव। श्री वरदशंकर स्वामी महाराज की जय। घर तो छुड़वाया